ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರ ಬಗ್ಗೆ ಮತ್ತು ಜೀವನದ ಏರಿಳಿತಗಳ ಬಗ್ಗೆ ಕೆಲವು ಪರಿಹಾರಗಳು ಇಲ್ಲಿವೆ. ಮೇಷರಾಶಿಯು ರಾಶಿ ಚಕ್ರದ ಮೊದಲ ರಾಶಿಯಾಗಿದ್ದರಿಂದ ಇವರಲ್ಲಿ ನಾಯಕತ್ವದ ಗುಣ ರಕ್ತದಲ್ಲೇ ಬಂದಿರುತ್ತೆ. ಇನ್ನು ಮೇಷರಾಶಿಯ ಫಲ ಬಗ್ಗೆ ಹೇಳೋದಾದರೆ, ಅತಿಯಾದ ಆತುರ, ಶತ್ರುಗಳ ಸಂಚು ಮತ್ತು ಯಶಸ್ಸಿನ ಶಿಖರ ಏರಲು ಮಂಗಳಕಾರಿ ಪರಿಣಾಮಗಳು. ಇಂದು ನಾವು ದ್ವಾದಶ ರಾಶಿಯವರ ಅಧಿಪತಿ ಶಕ್ತಿಯ ಸಂಕೇತವಾದ ಮೇಷರಾಶಿಯವರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಣ. ಮೇಷ ಅಂದ್ರೆ ಕುರಿ ಅಥವಾ ಟಗರು. ಈ ರಾಶಿಯ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳ. ಮೇಷರಾಶಿ ಅಂದ್ರೆ ಅಗ್ನಿ ತತ್ವದವರು. ಇವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅದಕ್ಕಿಂತ ಮೊದಲು ಧುಮುಕುವ ಸಾಹಸವನ್ನ ಹೊಂದಿರ್ತಾರೆ. ಇವರು ತುಂಬಾನೇ ಸಾಹಸಿಗಳಾಗಿರ್ತಾರೆ. ಆದರೆ ಬೆಂಕಿಗೆ ಗಾಳಿಯನ್ನು ತಗಲಿದಂತೆ ಇವ್ರ ಜೀವನದಲ್ಲಿ ಶತ್ರುಗಳು ಮತ್ತು ಅಡೆತಡೆಗಳು ಹೇಗೆ ಬರುತ್ತೆ ಮತ್ತು ಅವುಗಳನ್ನು ಗೆಲ್ಲೋದು ಹೇಗೆ ಎಂಬುದನ್ನು ನಾವು ಇಲ್ಲಿ ನೋಡೋಣ. ಮೇಷರಾಶಿಯವರ ವ್ಯಕ್ತಿತ್ವ. ಧೈರ್ಯವೇ ಇವರ ಕವಚ. ಮೇಷರಾಶಿಯವರು ಸದಾ ಚಟುವಟಿಕೆಯಿಂದ ಇರುವಂತಹ ವ್ಯಕ್ತಿಗಳು. ನಾಯಕತ್ವ. ಇವರು ಯಾವ ಒಂದು ಅಡಿಯಲ್ಲೂ ಕೆಲಸ ಮಾಡಲು ಇಷ್ಟಪಡೋದಿಲ್ಲ. ತಾವೇ ನಾಯಕರಾಗಿ ನಿಂತು ಕೆಲಸ ಮಾಡೋದರಲ್ಲಿ ಇವರು ಸಿದ್ಧಹಸ್ತರಾಗಿರ್ತಾರೆ. ಇವರು ಯಾವಾಗಲೂ ನೇರ ನುಡಿ ಮಾತಾಡ್ತಾರೆ. ಮನಸ್ಸಿನಲ್ಲಿ ಏನಿದೆನೋ ಅದನ್ನೇ ನೇರವಾಗಿ ಹೇಳ್ತಾರೆ. ಇದೇ ಕಾರಣಕ್ಕೆ ಇವರು ಎಷ್ಟೋ ಜನರಿಗೆ ಶತ್ರುಗಳ ಥರ ಕಾಣ್ತಾರೆ. ಆತ್ಮವಿಶ್ವಾಸ. ಇವರು ಅಸಾಧ್ಯವಾದದನ್ನು ಕೂಡ ಸಾಧ್ಯವಾಗಿಸುವ ಛಲವನ್ನು ಹೊಂದಿರ್ತಾರೆ. ಮೇಷರಾಶಿಯವರ ಮಾಡುವ ಆ ಒಂದು ದೊಡ್ಡ ತಪ್ಪು ಏನು? ಅವ್ರು ಏನು ದೊಡ್ಡ ತಪ್ಪು ಮಾಡ್ತಾರೆ? ಮೇಷರಾಶಿಯವರು ಜೀವನದಲ್ಲಿ ಸಂಕಷ್ಟವನ್ನು ಸಿಲುಕಿಸೋದಕ್ಕೆ ಮುಖ್ಯ ಕಾರಣ ಅತಿಯಾದ ಆತುರ ಮತ್ತು ಮುಂಗೋಪ. ಇವರು ಆಲೋಚನೆ ಮಾಡುವ ಮೊದಲೇ ಕೆಲಸವನ್ನು ಪ್ರಾರಂಭಿಸ್ತಾರೆ. ಆಕ್ಟ್ ಬಿಫೋರ್ ಯು ಥಿಂಕ್. ಇದು ಎಷ್ಟೋ ಬಾರಿ ಉಲ್ಟಾ ಹೊಡೆಯುತ್ತೆ. ಕೋಪ. ಕ್ಷಣಿಕ ಕೋಪದಲ್ಲಿ ಇವರು ಆಡುವ ಮಾತುಗಳು ಇವರ ಬೆನ್ನಿಗೆ ನಿಂತವರನ್ನೇ ದೂರ ಮಾಡುತ್ತೆ. ನಂಬಿಕೆ ದ್ರೋಹ. ಇವರು ಎಲ್ಲರನ್ನೂ ಕೂಡ ತಮ್ಮಂತನೇ ಅಂತ ಶಕ್ತಿವಂತರು ಮತ್ತು ಪ್ರಾಮಾಣಿಕರು ಅಂತ ಇವರು ಎಲ್ಲರನ್ನೂ ಕೂಡ ನಂಬಿ ಬಿಡ್ತಾರೆ. ಆದರೆ ಇವರ ಮುಗ್ಧತೆಯನ್ನ ಬಳಸಿ ಶತ್ರುಗಳು ಇವರನ್ನ ಆರ್ಥಿಕವಾಗಿ ಅಥವಾ ವೃತ್ತಿ ಜೀವನದಲ್ಲಿ ಕುಗ್ಗಿಸೋದಕ್ಕೆ ಸಂಚು ರೂಪಿಸ್ತಾ ಇರ್ತಾರೆ. ಇನ್ನು ಇವರ ಮೇಲೆ ಜಾಸ್ತಿಯಾಗಿ ನರದೃಷ್ಟಿ ಮತ್ತು ಶತ್ರುಭಯ ಇರುತ್ತೆ. ಮೇಷರಾಶಿಯವರು ವೇಗವಾಗಿ ಬೆಳೀತಾ ಇದ್ರೆ ಇವರನ್ನು ಎಳೆದು ಕೆಳಕ್ಕೆ ಹಾಕುವವರು ಬಹಳ ಮಂದಿ ಇರ್ತಾರೆ. ಇವ್ರ ಮೇಲೆ ನರದೃಷ್ಟಿ ಅನ್ನೋದು ಅತಿ ಬೇಗನೆ ಪ್ರಭಾವ ಬೀರುತ್ತೆ. ಇದರಿಂದಾಗಿ ಇವರಿಗೆ ಪದೇ ಪದೇ ತಲೆನೋವು, ಒಂದು ಅಪಘಾತದ ಭಯ ಅಥವಾ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತೆ ಮತ್ತೆ ಕಾಡಬಹುದು. ಶತ್ರುಗಳು ಇವರ ವಿರುದ್ಧ ಗುಪ್ತವಾಗಿ ಕೆಲಸ ಮಾಡೋದಕ್ಕಿಂತ ನೇರವಾಗಿ ಸವಾಲು ಹಾಕೋದಕ್ಕೆ ಹೆದರ್ತಾರೆ. ಇನ್ನು ಜೀವನದ ಕಠಿಣ ಕಾಲಘಟ್ಟ. ಈ ಮೇಷರಾಶಿಯವರಿಗೆ ಈ ಕೆಳಗಿನ ದಶೆಗಳು ಸವಾಲು ಕೂಡ ಆಗಬಹುದು. ಶನಿ ದಶೆ ಬಂದಾಗ ಶನಿ ಮತ್ತು ಮಂಗಳ ಶತ್ರುಗಳು ಆದ್ದರಿಂದ ಈ ಕಾಲದಲ್ಲಿ ಇವರು ಹೆಚ್ಚು ಅಡೆತಡೆಗಳನ್ನು ಎದುರಿಸ್ತಾರೆ. ಬುಧ ದಶೆ ಇದ್ದಾಗ ಬುಧನು ಇವರಿಗೆ ಅಶುಭ ಗ್ರಹ. ಆದ್ದರಿಂದ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ನಷ್ಟ ಅಥವಾ ಒಂದು ಮಾತಾಡಬೇಕಾದ್ರೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಆಗೋದಾಗಲಿ, ಈ ಥರ ತೊಂದರೆಗಳು ಅನ್ನೋದು ಆಗಬಹುದು. ರಾಹು ದಶೆ ಇದ್ದಾಗ ಅತಿಯಾದ ಸಾಹಸಕ್ಕೆ ಕೈ ಹಾಕಿ ನಷ್ಟ ಅನುಭವಿಸುವ ಸಾಧ್ಯತೆ ಕೂಡ ಇರುತ್ತೆ. ಮೇಷರಾಶಿಯವರಿಗೆ ವಿಜಯ ತರುವ ಪರಿಹಾರಗಳು. ನೀವು ಏನು ಸ್ಪೆಷಲ್ ರೆಮಿಡೀಸ್ ಮಾಡಬಹುದು? ನೀವು ಯಾವಾಗಲೂ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಇದು ಮಂಗಳನ ಶಾಂತಿಗಾಗಿ ತುಂಬಾ ಅನುಕೂಲ ಆಗುತ್ತೆ. ಮೇಷರಾಶಿಯ ಅಧಿಪತಿ ಮಂಗಳ ಆದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಇವರ ಕುಲದೈವ ಇದ್ದಂತೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳಿಂದ ಅರ್ಚನೆ ಮಾಡಿ ಸುಬ್ರಹ್ಮಣ್ಯ ಭುಂಜಕಂ ಸ್ತೋತ್ರ ಪಠಿಸೋದು ಮತ್ತು ಬಾಧೆಯನ್ನು ಎಲ್ಲ ಬಾಧೆಗಳು ಕೂಡ ನೀವು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ದೇವಸ್ಥಾನದಲ್ಲಿರುವ ನಾಗರ ಕಲ್ಲಿಗೆ ಕೆಂಪು ಚಂದನ ಹಚ್ಚೋದು ಅತ್ಯಂತ ಶುಭವಾಗಿರುತ್ತೆ.
ಆಂಜನೇಯ ಸ್ವಾಮಿ ಸೇವೆ ಮೇಷರಾಶಿಯವರಿಗೆ ಹನುಮಂತನೇ ಶಕ್ತಿ ನೀಡುವ ದೇವತೆಯಾಗಿರ್ತಾರೆ. ಪ್ರತಿ ಮಂಗಳವಾರ ಶನಿವಾರ ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ನಿಮಗೆ ಮುಂಗೋಪ ಅನ್ನೋದು ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಕೆಂಪು ಬಣ್ಣದ ಬಳಕೆ. ಮೇಷರಾಶಿಯವರು ತಮ್ಮ ಬಳಿ ಯಾವಾಗಲೂ ಒಂದು ಕೆಂಪು ಬಣ್ಣದ ವಸ್ತುವನ್ನು, ಹ್ಯಾಂಡ್ ಕರ್ಚಿಫ್ ಆದರೂ ಆಗಿರಬಹುದು, ಯಾವಾಗಲೂ ಇಟ್ಕೊಂಡಿರೋದು ಇವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಮಂಗಳವಾರದಂದು ಕೆಂಪು ಬಣ್ಣದ ಬೇಳೆ ಅಥವಾ ಗುಲಾಬಿ ಹೂಗಳನ್ನು ದಾನ ಮಾಡಿ. ಇನ್ನು ಅದೃಷ್ಟದ ಅಂಶಗಳು. ಇವರಿಗೆ ಅದೃಷ್ಟದ ದಿನ ಮಂಗಳವಾರ, ಗುರುವಾರ ಮತ್ತು ಭಾನುವಾರ. ಅದೃಷ್ಟದ ಬಣ್ಣ ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣ. ಇವರಿಗೆ ಅದೃಷ್ಟದ ರತ್ನ ಹವಳ, ರೆಡ್ ಕೋರಲ್ ಅಂತಾರಲ್ಲ ಅದು ಹವಳ. ಇನ್ನು ವೃತ್ತಿ ಮತ್ತು ಇವರು ಜೀವನ ಹೇಗಿರುತ್ತೆ? ಮೇಷರಾಶಿಯವರು ಮಿಲಿಟರಿ, ಪೊಲೀಸ್, ಸರ್ಜನ್, ಇಂಜಿನಿಯರಿಂಗ್, ಕ್ರೀಡೆ ಅಥವಾ ಸರ್ಕಾರಿ ಉದ್ಯೋಗಗಳಲ್ಲಿ ದೊಡ್ಡ ಹೆಸರನ್ನು ಇವರು ಮಾಡ್ತಾರೆ. ಇವರು ಯಾರ ಕೈ ಕೆಳಗೂ ಕೂಡ ಕೆಲಸ ಮಾಡೋದಕ್ಕೆ ಇಷ್ಟಪಡೋದೇ ಇಲ್ಲ. ಅದಕ್ಕೋಸ್ಕರ ಸ್ವಂತ ಉದ್ಯಮ ಏನಾದರೂ ಸ್ವಂತ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾರೆ. ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಮೇಷರಾಶಿಯವರೇ, ನೀವು ಹುಟ್ಟುತ್ತಲೇ ಗೆಲ್ಲುವ ಒಂದು ಸೇನಾಧಿಪತಿಗಳಾಗಿರ್ತೀರ. ನಿಮ್ಮ ಆತುರವನ್ನು ಸ್ವಲ್ಪ ಕಡಿಮೆ ಮಾಡಿ ತಾಳ್ಮೆಯಿಂದ ಕೆಲಸ ಮಾಡಿದರೆ ಜಗತ್ತೇ ನಿಮ್ಮ ಕಾಲಬುಡಕ್ಕೆ ಬರುತ್ತೆ. ಮಂಗಳನ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿ ಯಶಸ್ಸನ್ನು ಗಳಿಸಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮದು ಮೇಷರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ನಿಮ್ಮ ಕುಜ ದೋಷದ ಬಗ್ಗೆ ಮಾಹಿತಿ ಬೇಕಾ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅಥವಾ ನಿಮ್ಮ ವಿವಾಹ ಅಥವಾ ಉದ್ಯೋಗದಲ್ಲಿರುವ ಅಡೆತಡೆಗಳಿಗೆ ನಿರ್ದಿಷ್ಟ ಮಂತ್ರಗಳು ಬೇಕಂದ್ರೂ ಕೂಡ ಹೇಳಿ. ನಾನು ಆದಷ್ಟು ನಿಮಗೆ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.